ನ್ಯಾಚುರಲ್ ಬ್ಯೂಟಿ. ವಾಷಿಂಗ್ ಆಗ್ತಿದೆ ಮಶ್ರೂಮ್. ರಂಬೋಟ ಥರ ಇದೆ, ಆದರೆ ಇದು ರಂಬೋಟ ಅಲ್ಲ, ಕುಂಕುಮದ ಕಾಯಿ ಅಂತೆ. ನೆಂಚಿನ ಒಂದು ರಂಬೋಟ ನಾನು ಮಾಮಿ ಸೇಮ್ ರಂಬೋಟ ಥರ ಇದೆ, ಬಟ್ ಇದು ರಂಬೋಟ ಅಲ್ಲ. ಹೊರಗಡೆ ಈ ಥರ ಸೀಡ್ಸ್ ಇದ್ದಾವೆ ನೋಡಿ. ಇದು ಕೈಗೆ ಹಾಕ್ತೀನಿ ನಾನು ನೋಡಿ. ಇದು ಕುಂಕುಮದ ಕಾಯಿ. ಕಲ್ಲರ್ ನೋಡಿ, ಕೆಂಪು. ಚೂರು ಕೋಳಿ ಎಲ್ಲ ರೆಡಿಯಾಗಿದೆ. ತುಂಬ ಕೋಳಿಗಳಿದ್ದಾವೆ ಮತ್ತು ತುಂಬ ಜನ ಬಂದಿದ್ದಾರೆ ಇಲ್ಲಿಗೆ. ತುಂಬ ಜನ ಬಂದಿದ್ದಾರೆ, ಕೋಳಿಯಲ್ಲಿ ಹಿಡ್ಕೊಂಡು ಬಂದಿದ್ದಾರೆ. ಇವತ್ತು ಕೇಪು ಕೋಳಿ ಕಟ್ಟಲ್ಲ, ಸೊ ಅದಕ್ಕೆ ಕೋಳಿ ಎಲ್ಲ ತಂದಿದ್ದಾರೆ ನೋಡಿ. ಇಲ್ಲಿ ಒಂದು ಕೋಳಿ ಉಂಟು, ಆಮೇಲೆ ಅಲ್ಲಿ ಉಂಟು, ಅಲ್ಲಿ ಒಂದುಂಟು, ಅಲ್ಲೊಂದು ಕೋಳಿ ಉಂಟು ನೋಡಿ. ಆಮೇಲೆ ಇಲ್ಲಿ ಒಂದು ಕೋಳಿ ಇದೆ ನೋಡಿ, ಇಲ್ಲೊಂದು ಕೋಳಿ ಇದೆ, ಇಲ್ಲೊಂದು ಕೋಳಿ ಇದೆ. ಇದೆಲ್ಲ ಕೇಪು ಕೋಳಿ ಕಟ್ಟಕ್ಕೆ. ಕೋಳಿ ಕಟ್ಟ ಈ ವರ್ಷ ಮಾಡ್ತಿದ್ದಾರೆ, ಪ್ರತಿ ವರ್ಷನೂ ಇದೆ. ಈ ವರ್ಷನೂ ಮಾವನವರೆಲ್ಲ ಹೋಗ್ತಿದ್ದಾರೆ ನೋಡಿ. ಅವ್ರದ್ದು ಕೋಳಿದು ನಮ್ಮ ನೆಲ್ಲೇಡಿಯಿಂದ ಬಂದಿರೋ ಕೋಳಿ ಇವತ್ತು. ಯಾರು ಕಣ್ಣು ಹಾಕಬೇಡಿ ನಮ್ಮ ಕೋಳಿಗಳಿಗೆ, ಅದು ನನಗೆ ಮಾವ ಬೈದರು, ಕೋಳಿಗಳಿಗೆಲ್ಲ ಕಣ್ಣು ಹಾಕಿದ್ದಾರೆ ನೀನು ವಿಡಿಯೋ ಮಾಡಿ ಅಂತೇಳಿ ನೋಡಿ. ಇದೊಂದು ಕೋಳಿ, ಇದು ಚಿಕ್ಕಂದು ಕೋಳಿದು. ಸತತವಾಗಿ 3 ದಿವಸ ನಡೆಯಲಿರುವ ಕೋಳಿ ಕಟ್ಟಕ್ಕೆ ನಮ್ಮ ರವಿಯಣ್ಣನವರು ನೆಲ್ಲೇಡಿಯಿಂದ ಬಂದಿದ್ದಾರೆ ಕೆಲಸ ಬಿಟ್ಟು ನೋಡಿ. ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಅತ್ತೆಯ ಚಹಾ ರೆಡಿಯಾಗಿದೆ, ಅತ್ತೆ ಚಹಾ ಮಾಡಿ ಕೊಟ್ಟರು ನೋಡಿ. ಇಲ್ಲಿ ನಗಡ್ತಾ ಇದ್ದಾರೆ, ನ್ಯಾಚುರಲ್ ಬ್ಯೂಟಿ ಅಶ್ವಿನಿ ಅವ್ರದ್ದು. ನಾವಿವಾಗ ನಮ್ಮ ಅಜ್ಜಿ ಮನೆಯ ತರವಾಡು ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ಗದ್ದೆನೇ ಇರೋದು, ಇದೆಲ್ಲ ಇವ್ರದ್ದೇ, ಅಮ್ಮನವ್ರದ್ದು ಅಪ್ಪ ಇದ್ದಾರಲ್ಲ ಅವ್ರದ್ದೇ, ದೊಡ್ಡಪ್ಪ ಚಿಕ್ಕಪ್ಪಂದು ಎಲ್ಲ ಗದ್ದೆ, ಅವ್ರದ್ದೇ ಗದ್ದೆ. ಅಲ್ಲಿ ಚೂರು ತೋಟ ಎಲ್ಲ ಇಟ್ಟಿದ್ದಾರೆ, ಇನ್ನು ಕೆಲವರು ಇಲ್ಲೆಲ್ಲ ಚೂರು ತೋಟ ಎಲ್ಲ ಇಟ್ಟಿದ್ದಾರೆ. ಮುಂಚೆ ಗದ್ದೆ ಇತ್ತು, ಇವಾಗ ಇದನ್ನು ತೋಟ ಮಾಡಿದ್ದಾರೆ ನೋಡಿ. ಅಲ್ಲಿ ಕಲರ್ ಸಾರಿ ಕಾಣಿಸ್ತಿದೆ ಅಲ್ಲ ನಿಮಗೆ, ಅದೇನಂತ ಹೇಳಿದರೆ ತರಕಾರಿ ಗಿಡ ನೆಟ್ಟಿದ್ದಾರೆ, ಅದಕ್ಕೆ ಆ ಥರ ಕಲರ್ ಸಾರಿ ಎಲ್ಲ ಹಾಕಿಟ್ಟಿದ್ದಾರೆ. ಅಲ್ಲೆಲ್ಲ ನವಿಲು ಹೋಗ್ತಾ ಇದೆ. ಇಲ್ಲಿ ಒಂದು ಕಡೆ ನವಿಲು ಹೋಗ್ತಾ ಇದೆ, ನಿಮಗೆ ಕಾಣಿಸ್ತಿದೆಯಾ ನೋಡಿ. ಇಲ್ಲಿ ನವಿಲು ತುಂಬ ಇದ್ದಾವೆ ನೋಡಿ, ಅಲ್ಲೆಲ್ಲ ಹೋಗ್ತಿದ್ದಾವೆ. ಮತ್ತು ಇಲ್ಲೊಂದಿದೆ ನೋಡಿ. ಇದುವೇ ನೋಡಿ ನಮ್ಮ ಅಮ್ಮನವ್ರದ್ದು ತರವಾಡು ಮನೆ. ಪೂಜೆ ಎಲ್ಲ ಇದ್ದರೆ ಈ ಮನೆಯಲ್ಲೇ ಆಗೋದು. ನಾವು ಸಣ್ಣದಿರಬೇಕಾದ್ರಲ್ಲೇ ರಜೆ ಸಿಕ್ಕಿದರೆ ಸಾಕು ಇಲ್ಲೇ ಬರೋದು. ಅಣ್ಣನವರು ಅಕ್ಕನವರೆಲ್ಲ ಇದ್ದರೆ ಖುಷಿ ಆಗ್ತಿತ್ತು ನಮಗೆ ಸಹ ಇಲ್ಲಿ ಬಂದು. ಅಜ್ಜಿ ಇದ್ದಾರೆ ಒಳಗಡೆ, ಹೋಗುವ. ಅವ್ರಿಗೆ ಚೂರು ಹುಷಾರಿಲ್ಲ, ಹಾಗೆ ಮಲಗಿದ್ದಾರೆ. ನೋಡಿ, ಮುಂಚೆ ಅಮ್ಮನವ್ರದ್ದೆಲ್ಲ ಇದು ರೂಮ್ ಅಂತೆ, ಇವಾಗ ಇದೆಲ್ಲ ಇಟ್ಟಿದ್ದಾರೆ ಅವ್ರದ್ದು. ಇದು ನೋಡಿ, ಇದು ಮಣ್ಣಿನ ಗೋಡೆ, ಎಷ್ಟು ತಂಪಿದೆ ಗೊತ್ತಾ, ಐಸ್ ಇದೆ. ಇದು ನೆಲನೂ ಅಷ್ಟೇ, ಮಣ್ಣಿದ್ದು ನೆಲ ಎಷ್ಟು ಚೆನ್ನಾಗಿದೆ, ಐಸ್ ಇದೆ, ತಂಪಿದೆ. ಈಗ ಓಪನ್ ಮಾಡಿದರೆ ಗದ್ದೆನೆ ನೋಡಿ, ಅಲ್ಲೆಲ್ಲ ಕಾಣಿಸ್ತಿದೆಯಲ್ಲ ಅದೆಲ್ಲ ಗದ್ದೆನೆ, ಇಲ್ಲೆಲ್ಲ ಗದ್ದೆ. ಇಲ್ಲಿ ನೋಡಿ, ಮನೆ ಒಳಗಡೆ ಬಂದರೆ ಸಾಕು ಎಷ್ಟು ಕೂಲ್ ಆಗ್ತಿದೆ ಗೊತ್ತಾ, ಐಸ್ ಆಗ್ತಿದೆ. ಅದ ಮಮ್ಮಿ ಕಾರ್ ದೀಡ್ನಾಗ ಐಸ್ ಒಂದುಂಡು
ನಂದು ನಮ್ಮ ಅಜ್ಜಿ ಮನೆ ಮೇಲ್ಗಡೆ ಇರೋದು, ಆವಾಗ ನೀವು ನೋಡಿದ್ರಲ್ಲ ಅಲ್ಲಿರೋದು. ಬಟ್ ಇದು ತರವಾಡು ಮನೆ ಅಲ್ಲ. ಸೊ ಅಮ್ಮನವರೆಲ್ಲ ಮುಂಚೆ ಎಲ್ಲ ಇಲ್ಲೇ ಇದ್ರಂತೆ, ಈ ಮನೆಯಲ್ಲೇ ಇದ್ರಂತೆ. ಸೊ ಅವಾಗೆಲ್ಲ 50-60 ಜನ ಒಂದೇ ಮನೆಯಲ್ಲಿ, ಇದೇ ಮನೆಯಲ್ಲಿ ಎಲ್ಲರೂ ಇದ್ದರು, ಇದೇ ಮನೇಲಿದ್ದು. ಮತ್ತು ನಂದು ಅಮ್ಮನಿಗೂ ಮದುವೆ ಆಗಿರೋದು ಇದೇ ಮನೇಲಿ ಇರಬೇಕಾದ್ರೆ ಮದುವೆನೂ ಆಗಿರೋದು. ಇದು ಫಸ್ಟಿದ್ದು ಹಳೆ ಮನೆ, ಆಮೇಲೆ ಸೆಕೆಂಡ್ ಈ ಮನೆಯಲ್ಲಿದ್ದರು. ತುಂಬ ಹಳೆಯ ಬಾವಿ ಇದು, ತುಂಬ ಹಳೆಯ ಬಾವಿ. ಬಟ್ ನೀರು ನೋಡುವ ಇದೆಯಾ ಅಂತ, ಇದೆ ನೋಡಿ, ನೀರಿದೆ. ತುಂಬ ಹಳೆಯ ಬಾವಿ. ಇವಾಗೆಲ್ಲ ಫುಲ್ ಚೆನ್ನಾಗಿ ಮಾಡಿದ್ದಾರೆ, ಇದಕ್ಕೆಲ್ಲ ಗೋಡೆಲ್ಲ ಕಟ್ಟಿಬಿಟ್ಟು. ಭಾರಿ ಚಂದದ್ದು ಸಾರಿ ಎಲ್ಲ ಕಟ್ಟಿದ್ದಾರೆ. ಇದು ಅಮ್ಮನವರ ಚಿಕ್ಕಪ್ಪನವರ ಗದ್ದೆಯಲ್ಲಿ. ಇದರಲ್ಲಿ ಎಂತ ಸಹ ಮಾಡಿಲ್ಲ, ಜಸ್ಟ್ ಇವರು ಇವಾಗಷ್ಟೇ ಬೀಜ ಹಾಕಿ ಬಿಟ್ಟಿದ್ದಾರೆ. ಬದನೆ ಗಿಡ, ಅಲಸಂಡೆ ಗಿಡ ಎಲ್ಲ ಹಾಕಿದ್ದಾರೆ ಅಷ್ಟೇ, ಇನ್ನೂ ಬರಬೇಕಾದ ಮೇಲ್ಗಡೆ. ಇವಾಗ ಜಸ್ಟ್ ಹಾಕಿದ್ದಾರೆ ಅಷ್ಟೇ. ಬಾವಿ ಇದೆ, ಬಾವಿಯಲ್ಲ ಇದೊಂದು ಕೆರೆ, ಗೊತ್ತೇ ಆಗೋದಿಲ್ಲ. ಈಗ ಸ್ಟ್ರೈಟ್ ಹೋದರೆ ಸೀದಾ ಬಾವಿ ಒಳಗಡೆನೆ ನೋಡಿ. ಇದರಲ್ಲಿ ಸಹ ನೀರಿದೆ. ಅಷ್ಟು ದೊಡ್ಡ ಬಾವಿ. ತರಕಾರಿಗೆ ಹಾಕೋದಕ್ಕೆ ಇಲ್ಲಿಂದಲೇ ನೀರು ತೆಗಿಯೋದು ನೋಡಿ, ಹೋಗ್ತಾರೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ. ದೊಡ್ಡ ಬಾವಿ ಇದು, ಬಾವಿ ಅಲ್ಲ ಕೆರೆ. ನಮ್ಮ ಕಡೆಯಲ್ಲೆಲ್ಲ ಗದ್ದೆನೇ ಇಲ್ಲ. ಇಲ್ಲಿ ಅಜ್ಜಿ ಮನೆಗೆ ಬಂದರೆ ಫುಲ್ ಇಲ್ಲಿ ಗದ್ದೆನೇ ಇರೋದು. ಆದರೂ ಕೆಲವೊಂದು ಕಡೆಯಲ್ಲೆಲ್ಲ ತೋಟ ಇಟ್ಟಿದ್ದಾರೆ ನೋಡಿ, ಅಲ್ಲಿ ತೋಟ ಇಟ್ಟಿದ್ದಾರೆ ನೋಡಿ, ಅಲ್ಲಿ ಸ್ಪ್ರಿಂಕ್ಲರ್ ನೀರು ಹೋಗ್ತಾ ಇದೆ, ತೋಟ ಇಟ್ಟಿದ್ದಾರೆ ಅವರು. ಈ ಹುಲ್ಲು ನೆನಪಿದೆಯಾ? ನಾವು ಸ್ಕೂಲಿಗೆ ಹೋಗ್ತಿದ್ದ ಟೈಮಲ್ಲೆಲ್ಲ ಇದನ್ನ ಬೇರೆಯವರ ಬೆನ್ನಿಗೆ ಹಾಕೋದು ಹಿಂದುಗಡೆಯಿಂದ. ಕಂಬಳಿ ಹುಳ ಅಂತ ಹೇಳ್ತಿದ್ವಿ ನಾವು ಈ ಹುಲ್ಲಿಗೆ. ಇಲ್ಲೆಲ್ಲ ಗದ್ದೆ ಇತ್ತು, ಆದರೆ ಇಲ್ಲಿ ಎಲ್ಲ ಕೆಲವೊಂದು ಕಡೆಯಲ್ಲೆಲ್ಲ ಮನೆ ಎಲ್ಲ ಆಗಿದೆ. ಇಲ್ಲೆಲ್ಲ ಮನೆ ಆಗಿದೆ ಇವಾಗ. ಆ್ಯಕ್ಚುಲಿ ಇದು ನಮ್ಮದು ಅಜ್ಜಿ ಮನೆ. ಇದು ಅಜ್ಜಿ ಮನೆ ಹೊಸ ಮನೆ. ಅಲ್ಲಿ ಇರ್ಬತ್ತೀರ ಬೈಕುಂಡವಲ್ಲ, ಇದು ಹಳೆ ಮನೆ. ಇದಕ್ಕೊಂದು ಸಾಧಾರಣ 35-36 ವರ್ಷ ಆಗಿರ್ಬೋದು. ನನಗೆ ಸರಿ ಗೊತ್ತಿಲ್ಲ, ಅತ್ತೆ ಜೊತೆ ನಾನು ಕೇಳಿ ಹೇಳ್ತಿರೋದು. ನಮ್ಮ ಅಣ್ಣನವರಿಗೆಲ್ಲ ಇವಾಗ ದೊಡ್ಡಮ್ಮನ ಮಗನಿಗೆ ಅವನ ಏಜೆಲ್ಲ ಆಗಿರ್ಬೋದು ಈ ಮನೆಗೆ ಅನಿಸುತ್ತೆ ನನಗೆ. ಹೊರಗಡೆ ಹೋಗೋಣ, ಒಳಗಡೆ ಎಲ್ಲ ಹೇಗಿದೆ ಕಂಡೀಷನ್ ಅಂತ ನೋಡ್ಕೊಂಡು ಬರೋಣ. ಇದೆಲ್ಲ ಬೈಹುಲ್ಲು ಹಾಕಿದ್ದಾರೆ ಇವಾಗ. ಒಂಚೂರು ನಮ್ಮ ಮನೆಗೆ ತಂದಿದ್ದರು, ನೀವು ಲಾಸ್ಟ್ ಲಾಗಲ್ಲಿ ನೋಡಿರ್ಬೋದು. ನಮ್ಮ ಮನೆಗೆ ಸಹ ತಂದಿದ್ರು ಬೈಹುಲ್ಲು, ಅದು ಇಲ್ಲಿ ಅಜ್ಜಿ ಮನೆಯಿಂದ ತಂದಿರೋದು. ಒಳಗಡೆ ಹೋಗುವ. ಕೂಲ್ ಆಗ್ತದೆ. ಇದನ್ನು ಹಂಚಿದು ಮನೆ, ಎಷ್ಟು ಕೂಲ್ ಇದೆ ನೋಡಿ. ನಾವೆಲ್ಲ ಸಣ್ಣದಿರ್ಬೇಕಾದ್ರೆಲ್ಲ ಇಲ್ಲೆಲ್ಲ ಆಟಾಡ್ತಾ ಇದ್ವಿ, ಇಲ್ಲೆಲ್ಲ ಜೋಕಲೆಲ್ಲ ಕಟ್ಟಿದ್ರು ಇಲ್ಲೆಲ್ಲ. ಆಮೇಲೆ ಇಲ್ಲಿ ಒಂದು ರೂಮ್ ಇದೆ, ಈ ರೂಮಿಂದ ಅಟ್ಟಕ್ಕೆ ಹೋಗೋಕ್ಕಾಗುತ್ತೆ. ಇಲ್ಲಿ ನೋಡಿ, ದೊಡ್ಡಪ್ಪ ಮತ್ತು ದೊಡ್ಡಮ್ಮಂದು ಫೋಟೋ ಇದೆ. ದೊಡ್ಡಪ್ಪಂದು ಮತ್ತು ದೊಡ್ಡಮ್ಮಂದು ಫೋಟೋ ಇದೆ. ಅದು ಇವಾಗೂ ಅಲ್ಲೇ ಇದೆ ನೋಡಿ. ಇದು ಅಡಿಗೆ ರೂಮು. ಇವಾಗೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿದ್ದಾರೆ. ಆಮೇಲೆ ಇದು ಡೈನಿಂಗ್ ಹಾಲ್ ಆಗಿತ್ತು, ನಾವು ಇಲ್ಲೇ ಊಟ ಎಲ್ಲ ಮಾಡ್ತಿದ್ದದು ನೋಡಿ. ಇಲ್ಲಿ ಹುಂಚೆಲ್ಲ ಬಂದುಬಿಟ್ಟಿದೆ, ಇಲ್ಲೇ ಬೇಸಿನೆಲ್ಲ ಇತ್ತು ಮುಂಚೆಲಿ, ಈ ಥರನೆಲ್ಲ ಬೇಸಿನ. ನಾವು ಅವತ್ತು ಸಣ್ಣದಿರ್ಬೇಕಾದ್ರೆ ಬರಬೇಕಾದ್ರೆ ಅಲ್ಲಿ ಗದ್ದೆಯಲ್ಲಿ ಆ ಮೂಲೆಯಿಂದ ಬರಬೇಕಾದ್ರೆ ಅಜ್ಜಿ ಇಲ್ಲಿಂದ ನೋಡೋದು ಕಿಟಕಿಯಿಂದ ನಾವು ಬರ್ತಾ ಇರೋದನ್ನ. ಮತ್ತೆ ರೆಡಿ ಮಾಡೋದು ಇಲ್ಲಿ ಚಾನ ಶರ್ಬತ ಏನಾದರೂ ರೆಡಿ ಮಾಡಿ ಇಟ್ಟಿರೋದು, ಇಲ್ಲಿ ಕುತ್ಕೊಂಡು ನೋಡೋದು ನಾವು ಬರೋದನ್ನೇ ಅವರು. ಇಲ್ಲೊಂದು ರೂಮ್ ಇದೆ, ಬಟ್ ತುಂಬ ಕತ್ಲಂದ್ರೆ ಕತ್ಲು. ಕುಡಿಯಲಿ ನೋಡಿ, ಇಲ್ಲಿ ಒಂದು ಕೋಳಿ ಇದೆ. ಆ್ಯಕ್ಚುಲಿ ಇಲ್ಲಿ ಒಂದು ಕೋಳಿ ಇದೆ, ಅದನ್ನ ಕಟ್ಟಿ ಹಾಕಿದ್ದೇನೆ. ಮತ್ತು ಇಲ್ಲಿಂದ ಮೇಲೆ ಹಾಕಾಗ್ತಿತ್ತು, ತುಂಬ ಭಯ ಆಗ್ತದೆ. ಕತ್ಲಂದ್ರೆ ಕತ್ಲು. ಇಲ್ಲಿ ನೋಡಿ, ಇಲ್ಲಿ ಮಾವಂದು ಫೋಟೋ ಇದೆ, ಅವ್ರು ಇವಾಗ ಇಲ್ಲ. ಮಾವಂದು ಫೋಟೋ, ಅಮ್ಮನವರ ತಮ್ಮಂದು ಫೋಟೋ ಇದೆ. ಇಲ್ಲಿ ಮೇಲ್ಗಡೆ ಹಟ್ಟಕ್ಕೆ ಹೋಗೋಕ್ಕಾಗ್ತಿತ್ತು ಮುಂಚೆ. ಇಲ್ಲಿ ನೋಡಿ, ಇಲ್ಲಿ ಏನು ಜಾಗ ಇದೆಲ್ಲ, ಇಲ್ಲಿ ಏನಿಟ್ಟು ಹಟ್ಟಕ್ಕೆ ಹೋಗ್ತಿದ್ರು. ಇವಾಗೆಲ್ಲ ಫುಲ್ ಕತ್ಲೆ ಇದೆ, ಭಯ ಆಗುತ್ತೆ ಚೂರು.
ಬಾಗಿಲಾಕನ ಕೋಳಿ ಓಡಿ ಹೋದ್ರೆ ಮತ್ತೆ ನಮ್ಮ ಮಾವ ಓಡಿಸ್ಯಾರ ನಮಗೆ. ನಿಮ್ಮ ಲಾಗಿಂದ ನನ್ನ ಕೋಳಿ ಓಡಿ ಹೋಯ್ತು ಅಂತೇಳಿ. ನೋಡಿ ಮುಂಚೆಲ್ಲ ಈ ಥರ ಲಾಕ್, ಇವಾಗೆಲ್ಲ ಇಲ್ಲೇ ಬರುತ್ತಲ್ಲ ಲಾಕ್. ಇದೆಲ್ಲ ಮುಂಚೆಲ್ಲ ನೋಡಿ ಈ ಥರ ಇಲ್ಲಿ ಹಿಂಗೆ 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 ಲಾಕ್ ಮಾಡೋದು. ನೋಡಿ ಆ ದಿನಗಳೆಲ್ಲ ಖುಷಿ ಆಗ್ತಿತ್ತು. ಮತ್ತು ಸೋಲಾರ್ ಲ್ಯಾಂಪು, ಅವಾಗೆಲ್ಲ ಸೋಲಾರ್ ಲ್ಯಾಂಪ್, ಇವಾಗಿದು ಇಲ್ಲ ಉರಿತಿಲ್ಲ. ಸೋಲಾರ್ ಲ್ಯಾಂಪ್ ಇಲ್ಲೇ ಕೂತ್ಕೊಳ್ಳೋದು ನಾವು, ಇದೇ ಜಗಲಿ ಇಲ್ಲೇ ಕೂತ್ಕೊಳ್ಳೋದು. ಇಲ್ಲಿ ದನ ಹಟ್ಟಿ ಇಲ್ಲೇ ಪಕ್ಕದಲ್ಲೇ ಹಟ್ಟಿ ಸಹ. ನಾನು ನಿಮಗೆ ಇನ್ನೊಂದು ತೋರಿಸ್ಬೇಕು. ನೀರು ಇದು ನೋಡಿ, ಇಲ್ಲಿ ಹೀಗೆ ಹೋಗೋದು, ಇಲ್ಲೇ ಬಾತ್ರೂಮಿಗೆ ಹೋಗೋದು, ಇಲ್ಲೇ ಬಾತ್ರೂಮಿಗೆ ಹೋಗೋದು. ಇಲ್ಲೊಂದು ಏನಂತ ಹೇಳಿದರೆ ಇಲ್ಲೇ ಸ್ನಾನ ಎಲ್ಲ ಮಾಡ್ತಿದ್ದದ್ದು. ಆ್ಯಕ್ಚುಲಿ ಇವಾಗೆಲ್ಲ ಬಕೆಟ್ ಎಲ್ಲ, ಮುಂಚೆಲ್ಲ ಈ ಥರ ನೋಡಿ ಈ ಥರ ತೊಟ್ಟಿ ಥರ ಮಾಡೋದು. ಇಲ್ಲೇ ಅಟ್ಯಾಚ್ ಇದಕ್ಕೆ, ಅದು ಬಿಸಿನೀರಿದ್ದು ಹಂಡೆ, ಇಲ್ಲೇ ತಣ್ಣೀರಿದ್ದು ಹಂಡೆ, ತಣ್ಣೀರಿದ್ದು ಇಲ್ಲೇ ಸ್ಟಾಕ್ ಮಾಡಿಡೋದು, ನಮಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ. ಮತ್ತು ಇದು ಏನಂತ ಹೇಳಿದರೆ, ಇದು ಮುಂಚೆ ಕೋಳಿಗೂಡು ಮತ್ತು ಸೋಗೆ ಸ್ಟಾಕ್ ಮಾಡಿಡೋದು. ಸೋಗೆ ಅಂತ ಹೇಳಿದರೆ ಅಡಿಕೆ ಇದೆ ಅಲ್ವಾ, ಅಡಿಕೆ ಸೋಗೆಲ್ಲ ಇರುತ್ತಲ್ವ ಅದು. ಆಮೇಲೆ ಇಲ್ಲೆಲ್ಲ ನೀರೆಲ್ಲ ಬಿಸಿ ಮಾಡ್ತಿದ್ರು ಕೋಳಿಗೂಡು. ಆಮೇಲೆ ಕಟ್ಟಿಗೆಲ್ಲ ಸ್ಟಾಕ್ ಮಾಡ್ತಿದ್ದದ್ದು ಇದೇ ರೂಮಲ್ಲಿ. ಇದು ಬೈಹುಲ್ಲು, ಇದರ ಮೇಲೆ ಬೈಹುಲ್ಲಿತ್ತು, ಇವಾಗಿಲ್ಲ ಆ್ಯಕ್ಚುಲಿ, ಅದೆಲ್ಲ ಬಿದ್ದು ಹೋಗಿದೆ ಇವಾಗ. ಆಮೇಲೆ ಮುಂಚೆ ತುಂಬ ದನಗಳೆಲ್ಲ ಇದ್ದವು ಅಜ್ಜಿ ಮನೇಲಿ. ಆವಾಗ ಗೊಬ್ಬರ ಗ್ಯಾಸ್ ಯೂಸ್ ಮಾಡ್ತಿದ್ರು, ಅದು ಇಲ್ಲ ಇವಾಗ ಅಜ್ಜಿಗೆಲ್ಲ ಕೂಡ್ತಿಲ್ಲ. ಸೊ ಅದನ್ನ ಸಹ ಸ್ಟಾಪ್ ಮಾಡಿದ್ದಾರೆ ಇವಾಗ, ಅದನ್ನ ಸಹ ನಿಲ್ಲಿಸಿದ್ದಾರೆ ಇಲ್ಲ ಇವಾಗ. ಅದು ಇವಾಗ ಒಂದೇ ದನ ಇರೋದು ನೋಡಿ. ನೀವು ಗೊಬ್ಬರ ಗ್ಯಾಸ್ ನೋಡಿದ್ರಲ್ಲ, ಆವಾಗ ಈ ಹಟ್ಟಿ ಫುಲ್ಲು ದನ ಅವಾಗೆಲ್ಲ. ಇವಾಗ ದನನೇ ಇಲ್ಲ ನೋಡಿ. ಇದು ನಮ್ಮ ಮನೆ ಮಕ್ಕಳು ಮುಂಚಿನ ದಿವಸ ಕರು ಹಾಕಿದ್ದು, ಎಷ್ಟು ಕ್ಯೂಟ್ ಇದೆ ಅದು. ಓಡ್ತೊಟ್ಟು ನನಗೆ ಎಷ್ಟು ಕ್ಯೂಟ್ ಇದೆ ನೋಡಿ. ಅದು ಇದು ಯಾರಪ್ಪ ಹೊಸೊಬ್ಳು ಅಂತೇಳಿ ಓಡ್ತಾ ಇದೆ. ಇದನ್ನ ನಾವು ತಗೊಂಡೋಗೋದು ಅಂತಿದ್ದೀವಿ ನೆಲ್ಲೇಡಿಗೆ, ನಮ್ಮ ಮನೆಗೆ. ನೋಡಬೇಕು ಎಂತೆಲ್ಲ ಆಗ್ತದೆ ಅಂತ. ಇದು ಪಡಿ ಅಂತೇಳಿದರೆ ಏನಂತ ಕಮೆಂಟ್ ಮಾಡಿ ನೀವು. ನನಗೆ ಸಹ ಸರಿಯಾಗಿ ಗೊತ್ತಿಲ್ಲ ಅದು ಏನಂತೇಳಿ. ಪಡಿ ಅಂತ ಹೇಳ್ತಿದ್ದಾರೆ ಅತ್ತೆ. ಭತ್ತ ಹೊಡೆಯುವುದಂತೆ. ಭತ್ತ ಹೊಡೆದಾಗ ಅದು ಇವಾಗ ನಾವು ಏನು ಇದು ಚಹಾ ಎಲ್ಲ ಸೋಸೋಕ್ಕೆಲ್ಲ ಮಾಡ್ತೀವಲ್ವ, ಅದೇ ಥರ ಇದು ಪಡಿ. ಭತ್ತ ಹೊಡೆಯೋದು ಇದರ ಮೇಲೆ. ಆವಾಗ ಭತ್ತ ಎಲ್ಲ ಕೆಳಗಡೆ ಬೀಳುತ್ತೆ, ಅದರಲ್ಲಿದ್ದ ಹುಲ್ಲೆಲ್ಲ ಮೇಲ್ಗಡೆ ಉಳ್ಕೊಂಡು ಬಿಡುತ್ತೆ ನೋಡಿ. ಅತ್ತೆ ಕರುನ ಬಿಡ್ತಿದ್ದಾರೆ ಈಗ. ಅದು ಹಾಲು ಕುಡಿಯೋಕೆ ಹೋಗ್ಬೇಕಲ್ಲ, ಅದಕ್ಕೆ ಕರುನ ಬಿಡ್ತಿದ್ದಾರೆ. ಬಿಟ್ಟು ಬಿಡೋದು, ಅದು ಬೇಕಾದಾಗ ಹೋಗುತ್ತೆ ಅಮ್ಮನ ಹತ್ರ, ಇಲ್ಲದಾಗ ಇಲ್ಲೇ ಇರುತ್ತೆ ಬಂದು. ಇದು ಭತ್ತ ಹೊಡಿತಿರೋ ಕಲ್ಲಂತೆ ಮುಂಚೆಲ್ಲ ಇದರಲ್ಲಿ. ಮತ್ತು ಇದರಲ್ಲೆಲ್ಲ ದರ್ಗೆಲ್ಲ ಸ್ಟಾಕ್ ಮಾಡ್ತಾರೆ, ಸೊಪ್ಪು ಎಲ್ಲ ತೊಗೊಂಡು ಬಂದು ಇಲ್ಲೇ ಸ್ಟಾಕ್ ಮಾಡೋದು. ಇದು ಮುಂಚೆಂದು ಇದ್ದಿತ್ತು, ಮುಂಚೆ ನಾವು ಸಣ್ಣದಿರಬೇಕಾದ್ರೇ ಇದೆಲ್ಲ ಇದ್ದಿತ್ತು. ಈ ಅಟ್ಟಿ, ಈ ಸ್ಟಾಕ್ ರೂಮ್ ಎಲ್ಲ ಮುಂಚೆನೇ ಇತ್ತು. ಇಲ್ಲೇ ಹೊರಗಡೆಯಿಂದ ಗಾಡಿನೂ ಹೋಗ್ತದೆ ನೋಡಿ. ಇಲ್ಲೇ ಸ್ಕೂಲ್ ಮಕ್ಕಳದು ಗಾಡಿ ಎಲ್ಲ ಹೋಗ್ತುಂಟು. ಇವಾಗ ಸ್ಕೂಲ್ ಬಿಡೋ ಟೈಮ್ ಆಯ್ತಲ್ಲ ಇಲ್ಲೇ. ಆಮೇಲೆ ರೋಡಿದು ಅಪೋಸಿಟಲ್ಲಿ ಒಂದು ಮನೆ ಇದೆ, ಅದು ನಮ್ಮ ಇನ್ನೊಂದು ಮಾವನ ಮನೆ. ಅಲ್ಲಿಗೆ ಆಮೇಲೆ ಹೋಗಿ ನಾನು ವಿಡಿಯೋ ಮಾಡ್ತೀನಿ. ಇದು ಕೋಳಿಗೂಡು. ಇವಾಗ ಸದ್ಯದ ಮಟ್ಟಿಗೆ ಇಲ್ಲಿ ಕೋಳಿಗೂಡಿದೆ. ಇದು ನೋಡಿ, ಇದು ಬೇವಿನ ಗಿಡ, ಮಾವಿನ ಮರ, ತೆಂಗಿನ ಮರ, ಇದೆಲ್ಲ ಇಲ್ಲೇ ಒಂದು ಸಣ್ಣದಾಗಿ ತೋಟ ಇದೆ. ಇದು ವೀಳ್ಯದೆಲೆ, ಇಲ್ಲೆಲ್ಲ ತೋಟ ಎಲ್ಲ ಮಾಡಿದ್ದಾರೆ ಇವಾಗ ಸದ್ಯಕ್ಕೆ. ನಾನಿವಾಗ ಹೋಗ್ತಿದ್ದೀನಿ, ಅಲ್ಲೊಂದು ಬಾವಿ ಇದೆ, ತೋರಿಸ್ತೀನಿ ನಾನು. ದೊಡ್ಡ ಬಾವಿ, ಭಯ ಆಗ್ತದೆ ಅದನ್ನು ನೋಡಬೇಕಾದ್ರೆ. ಅವತ್ತೆಲ್ಲ ನಾವು ಸಣ್ಣದಿರಬೇಕಾದ್ರೆ ಅಲ್ಲಿ ಒಂದು ಇದು ಕಾಣಿಸಿದೆಯಲ್ಲ ನಿಮಗೆ, ಒಂದು ಕಟ್ಟೆ ಥರ ಕಾಣಿಸಿದೆಯಲ್ಲ, ಅಲ್ಲಿ ಬಂದು ನಾವು ಬಟ್ಟೆ ಒಗಿತಿದ್ದದ್ದು. ಆವಾಗ ನೀರು ಆ ಬಾವಿಯಿಂದ ತರೋದು ಅಮ್ಮನವರು. ಈ ಬಾವಿಯಿಂದ ನೀರು ತಂದು ಇಲ್ಲಿ ಬಟ್ಟೆ ಒಗಿತಿದ್ದಿದ್ದು. ತುಂಬ ಆಳ ಇದೆ, ಭಯ ಆಗ್ತದೆ. ಹೆಂಗೆ ಪೋಡಿಯ ಬಂದಿಯೇ ನೋಡಿ, ಇಷ್ಟು ಹೀಗಿದೆ. ಇವಾಗ ನೆಟ್ಟೆಲ್ಲ ಹಾಕಿದ್ದಾರೆ ಅದಕ್ಕೆ, ಕಸೆಲ್ಲ ಬೀಳಬಾರ್ದು ಅಂತ ಹೇಳಿ. ಇಲ್ಲಿಂದ ಇಳ್ಕೊಂಡು ಹೋಗಿ ಅಲ್ಲಿಂದ ನೀರು ತೊಗೊಂಡು ಬರ್ತಿದ್ವಿ. ಇಲ್ಲಾಂದರೆ ಇಲ್ಲಿಂದ ಸೇದಿ ನೀರು ತೊಗೊಂಡು ಬರ್ತಿದ್ರು. ಈ ನೀರು ಯೂಸ್ ಮಾಡಲ್ಲ ಇವಾಗ. ಇದು ಗದ್ದೆಗೆ ಮಾತ್ರ ಯೂಸ್ ಮಾಡೋದು ಈ ನೀರನ್ನ, ಮತ್ತು ಮನೆಗೆಲ್ಲ ಏನು ಯೂಸ್ ಮಾಡ್ತಿಲ್ಲ. ಇದು ಮುಂಚೆಯಿಂದ ಇತ್ತು, ಇದು ಇಲ್ಲೇ ಇದ್ದಿದ್ದು. ನಾವು ಮುಂಚೆ ಸಣ್ಣದಿರಬೇಕಾದ್ರೆ ಇಲ್ಲೇ ಇದ್ದಿದ್ದು, ಬಟ್ಟೆ ಎಲ್ಲ ಇಲ್ಲೇ ಒಗಿತಿದ್ದಿದ್ದು. ಹೊಂಡ ಕೊಯ್ಯೋಕ್ಕೆ ಕೊಯ್ತಾ ಇದ್ದಾರೆ ನೋಡಿ.
ಮಾವ ಇಲ್ಲ ಅಂತೇಳಿ ಅತ್ತೆದೆ ಸಾಹಸ. ಅವ್ರು ಚೂರು ಕುಳ್ಳಿ ಆಯಿತಾ, ಅವರಿಗೆ ಎಟಕುದಿಲ್ಲ. ಅಂದರೆ ಕೊಕ್ಕೆ ಇಟ್ಟು ಸಹ ಅವರಿಗೆ ಎಟಕ್ತಿಲ್ಲ. ನೇತಡಿ ತೆಗಿತಿದ್ದಾರೆ ನೋಡಿ ನೋಡಿ. ನೇತಡಿ ತೆಗಿತಿದ್ದಾರೆ. ಅದು ಗೆಂದಲಿಗೆ ಬೊಂಡ ಅಂದರೆ ಗೊತ್ತಲ್ಲ ನಿಮಗೆ. ಸೊ ಗೆಂದಲಿಗೆ ಇದು, ಅದಕ್ಕೆ ಅವರು ತೆಗಿತಾ ಇದ್ದಾರೆ. ಎಟಕ್ತಿಲ್ಲಂತೆ ಪಾಪ. ಕುತ್ತಿಗೆ ನೋವಾಯ್ತಂದೆ, ಆದರೆ 2 ತಂದರು. ಇನ್ನೊಂದು ಹೇಳಬೇಕು, ಈ ಮನೆಯಲ್ಲಿ ನಾವು ಇರಬೇಕಾದ್ರೆ ಇಲ್ಲಿ ಈಗ ಮನೆ ಇದೆಲ್ಲ, ಇದು ಗದ್ದೆ ಇತ್ತು ಮುಂಚೆ. ಇಲ್ಲಿ ಒಂದು ದೊಡ್ಡದೊಂದು ಕೆರೆ ಇತ್ತು, ದೊಡ್ಡದು. ಇವಾಗ ಹೂವಿನ ಗಿಡ ಎಲ್ಲ ನೆಟ್ಟಿದ್ದಾರೆ, ದೊಡ್ಡ ಕೆರೆ ಇತ್ತು. ಅದು ಅಷ್ಟೇ, ಆ ಕೆರೆಯಿಂದ ಗದ್ದೆಗೆಲ್ಲ ನೀರು ಹಾಕ್ತಿದ್ರು. ಆವಾಗೆಲ್ಲ ಬೋರೆಲ್ಲ ಇರಲಿಲ್ಲ ಅಜ್ಜಿ ಮನೆಯಲ್ಲಿ. ಎಲ್ಲ ಅವರವರ ಕೆರೆಯಿಂದ ನೀರು ಹಾಕ್ತಿದ್ದದ್ದು ಗದ್ದೆಗಳಿಗೆ. ಅತ್ತೆ ಇಲ್ಲಿ ಬೊಂಡ ಎಲ್ಲ ರೆಡಿ ಮಾಡಿ ಕೊಡ್ತಿದ್ದಾರೆ ನನಗೆ. ನೋಡಿ ನೋಡಿ, ನ್ಯಾಚುರಲ್ ಬ್ಯೂಟಿ ಅಶ್ವಿನಿ ಮೇಡಮ್ ಇದ್ದು. ಥ್ಯಾಂಕ್ ಯು. ಬೊಂಡ ಕುಡ್ದಾಯ್ತು, ಅದನ್ನು ಭಾಗನೂ ಮಾಡಿ ಆಯಿತು. ಅದಕ್ಕೆ ಒಂದು ಬೊಂಡದ್ದೇ ಸ್ಪೂನು ರೆಡಿ ಮಾಡಿ ಕೊಟ್ಟಿದ್ದಾರೆ ಅತ್ತೆ. ಇನ್ನೇನಿದ್ರು ಹೀಗೆ ತೆಗೆದು ತಿನ್ನೋದು ಮಾತ್ರ. ಸೂಪರ್ ಇದೆ. ಈ ಬಾಣಲೆ ಹೇಗಿದೆ ನೋಡಿ. ಇದು ಇವಾಗದಲ್ಲ, ಇದು ಅಜ್ಜನವ್ರದ್ದು ಹೋಟ್ಲಿತ್ತು. ಆ ಟೈಮಲ್ಲಿ ಇದ್ದಿದ್ದು ಬಾಣಲೆ ಇದು. ಆವಾಗ ಇದರಲ್ಲಿ ಅಜ್ಜ ದುಡ್ದು ಅಮ್ಮನವರನ್ನೆಲ್ಲ ಮದುವೆ ಮಾಡಿ ಕೊಟ್ಟಿದ್ದಾರೆ. ಆವಾಗ ಇದರಲ್ಲಿ ಎಲ್ಲ ಈ ಬಾಣಲೆಯಲ್ಲಿ ತುಂಬ ಜನರಿಗೆ ಅಡುಗೆ ಮಾಡಿ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇವಾಗಲೂ ಎಷ್ಟು ಭಾರ ಇದೆ ಗೊತ್ತಾ, ಎತ್ತಕ್ಕಾಗಲ್ಲ ಇದನ್ನ. ನಿಮಗೆ ಇಲ್ಲಿ ಟಾಪಲ್ಲಿ ಕಾಣಿಸ್ತಿದೆಲ್ಲ, ಇದಕ್ಕೆ ನಾವು ತುಳುವಲ್ಲಿ ದೆಂಗ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಇದು ಏನಾದರೂ ಇವಾಗ ಮೆಣಸೆಲ್ಲ ಬಿಸಿ ಮಾಡಲಿಕ್ಕೆ ಅಥವಾ ಅಡಿಕೆ ಎಲ್ಲ ಬಿಸಿ ಮಾಡಲಿಕ್ಕೆ ಅದನ್ನೆಲ್ಲ ಇದರ ಮೇಲೆ ಹಾಕಿ ಇಟ್ಟಿರ್ತಾರೆ. ಅದು ಕಟ್ಟಿಗೆ. ಆಮೇಲೆ ಇದು ಇಲ್ಲಿ ನೋಡಿ, ಇಲ್ಲಿ ಇದಿದೆ, ಇದೆಂತಪ್ಪ, ಹೀರೆಕಾಯಿ ಇದೆ. ಇದು ಚೆನ್ನಾಗಿ ನೆಕ್ಸ್ಟ್ ಇಯರ್ ಇನ್ನು ಇದ್ರದ್ದು ಬೀಜ ಹಾಕ್ತಾರೆ. ಸೊ ಇದು ಚೆನ್ನಾಗಿ ಒಣಗಬೇಕಲ್ಲ, ಅದಕ್ಕೆ ಇದರ ಮೇಲೆ ಇಟ್ಟು ಬಿಡೋದು. ಆದರೆ ಇದು ಬಿಸಿದು, ಈ ಕಟ್ಟಿಗೆಯಲ್ಲಿ ಬೆಂಕಿ ಬಂದು ಇಲ್ಲಿ ಬಿಸಿಯಾಗಿ ಚೆನ್ನಾಗಿ ಬಿಸಿಯಾಗಿರುತ್ತೆ. ಆಮೇಲೆ ಅಡಿಕೆ ಇದೆ, ಆಮೇಲೆ ಇಲ್ಲಿ ಮಣ್ಣಿದು ಪಾತ್ರೆ ಎಲ್ಲ ಹಾಕಿದ್ದಾರೆ. ಇದೆಲ್ಲ ಬಿಸಿಗಿಲ್ಲಿ ಇರುತ್ತೆ, ಬಿಸಿ ಇರುತ್ತೆ. ಇದಕ್ಕೆ ದೆಂಗ ಅಂತ ನಾವು ತುಳುವಲ್ಲಿ ಹೇಳೋದು. ಕನ್ನಡದಲ್ಲಿ ಎಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಮಳೆ ಬರುವ ಟೈಮಲ್ಲೆಲ್ಲ ತುಂಬ ಜೋರಾಗಿ ಸ್ಪೀಡಾಗಿ ಇಲ್ಲಿ ನೀರು ಬರುತ್ತದೆ. ಈಗ ಚೂರು ಕಡಿಮೆ ಆಗಿದೆ. ಎಷ್ಟು ಫ್ರೆಶ್ ಆಗಿದೆ ನೀರು ನೋಡಿ. ಇದು ಕಾಡಿಂದ ಬರೋದು ನೀರು ನೋಡಿ, ಇಲ್ಲಿಂದ ಬರ್ತದೆ. ಇದು ಅಲ್ಲೆಲ್ಲ ಕಾಡಿಂದ ಬರುವ ನೀರು. ಇದು ತುಂಬ ಫ್ರೆಶ್ ಆಗಿದೆ. ಹೌದು, ನೀರಲ್ಲಿ ಎಷ್ಟಿದೆ ನೋಡಿ, ಎಷ್ಟಿದೆ ನೀರು. ಬ್ಲೂ ಇದೆ ನೀರು, ಫುಲ್ ಕ್ಲೀನ್ ಅಂದರೆ ಕ್ಲೀನ್ ಇದೆ, ಅಷ್ಟು ಕ್ಲೀನ್ ಇದೆ ನೋಡಿ. 3 ಜನ ಸೇರಿಕೊಂಡು ಸೇಮಿಗೆ ರೆಡಿ ಮಾಡ್ತಿದ್ದಾರೆ. ಸೇಮಿಗಿಟ್ಟು ಅತ್ತೆ ಮಾವ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.